ಹೌದು, ಕಳೆದ 45 ವರ್ಷಗಳಿಂದ ಹೋಲಿಕೆ ಮಾಡಿದ್ರೆ ಈ ವರ್ಷ ವಿಪರೀತ ಚಳಿ ಎನಿಸುತ್ತಿದೆ. ಎಷ್ಟು ಸ್ವೆಟರ್ ಹೊದಿಕೆ ಹಾಕಿಕೊಂಡರೂ ಚಳಿ ತಡೆಯಲಾಗದೆ ಗಡಗಡ ನಡುಗಿಸಿಬಿಡುತ್ತಿದೆ. ಮಾತು ಬರುವ ಮನುಷ್ಯರೇನು ಅವರಿವರ ಸಹಾಯ ಪಡೆದು ಜೀವ ರಕ್ಷಿಸಿಕೊಳ್ತಾರೆ. ಆದ್ರೆ ಪ್ರಾಣಿ ಪಕ್ಷಿಗಳ ಪಾಡು ಕೇಳೋರು ಯಾರು? ಮರದ ಪೊಟರೆಗಳಲ್ಲೋ ಗೂಡುಗಳಲ್ಲೋ ಮುದುರಿ ಬಚ್ಚಿಟ್ಟುಕೊಂಡರೂ ಚಳಿ ಗಡಗಡ ನಡುಗಿಸಿಬಿಡುತ್ತೆ. ಕುರಿ ಕೋಳಿ ಸಾಕಾಣಿಕೆದಾರರು ಕೊಂಚ ಹೆಚ್ಚಿನ ಆಸಕ್ತಿ ವಹಿಸಿ ಅವುಗಳಿಗೆ ಶೆಡ್ ನಿರ್ಮಿಸಿಕೊಂಡು ತಮ್ಮ ಕುರಿ ಕೋಳಿ ಮೇಕೆಗಳ ರಕ್ಷಣೆ ಮಾಡಿಕೊಳ್ಳಬೇಕಾಗುತ್ತದೆ. ಇದಿಲ್ಲದೆ ಬಯಲಿನಲ್ಲಿ ಬಿಟ್ಟರೆ ಸಾಯೋದಂತೂ ಗ್ಯಾರಂಟಿ. ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ವಾಸಿ ಇಂಜಿನಿಯರ್ ಅಶ್ವಿನ್ ಎಂಬುವರು ಸಾಕಾಣಿಕೆ ಮಾಡುತ್ತಿದ್ದ ವಿವಿಧ ತಳಿಯ ನಾಟಿ ಕೋಳಿಗಳು ಚಳಿಗೆ ತಡೆಯಲಾಗದೆ ಒಂದು ವಾರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕೋಳಿಗಳು ಸತ್ತು ಹೋಗಿ ಸಾವಿರಾರು ರೂಪಾಯಿ ನಷ್ಟಕ್ಕೆ ಒಳಗಾಗಿದ್ದಾರೆ. ನೂರು ಚಿಲ್ಲರೆ ಆಗಿದೆ. ಸೊ ನೀವು ಹೇಳ್ದಂಗೆ ಯಾವ ವರ್ಷ ನೋಡಿಲ್ಲ, 10-12 ವರ್ಷದಿಂದ ನಮಗೆ ಬುದ್ಧಿ ಬಂದಾಗ ನೋಡಿ ಇಷ್ಟೊಂದು ಚಳಿ ಯಾವತ್ತೂ ಆಗಿದೆ. ಆ್ಯಂಡ್ ಇನ್ನೊಂದು ವಾತಾವರಣದಲ್ಲಿ ಜಾಸ್ತಿ ಏರ್ಪೇರ್ ಆಗ್ತದೆ. ಒಂದು ದಿವಸ ಏನಾಗುತ್ತೆ, ಅಟ್ಲೀಸ್ಟ್ ಬಿಸಿ ಬರುತ್ತೆ, ಕೆಲವು ದಿವಸ ಪೂರ್ತಿ ನಿಮಗೆ ಜಡಿ ಬೀಳುತ್ತೆ. ಮಂಜು ಹೆಂಗಂದರೆ ಒಂದು 10 ಅಡಿ ಮುಂದಿರೋ ಜನನೂ ಕಾಣಿಸೋದಿಲ್ಲ. ಸೊ ಇಂಥ ಪರಿಸ್ಥಿತಿಯಲ್ಲಿ ಜನ ಆಚೆ ಬರೋದೇ ಕಷ್ಟ. ನಮ್ಮದು ಕೋಳಿ ನಾಟಿ ಕೋಳಿ ಅಂದಮೇಲೆ ನಾವು ಶೆಡ್ಡಲ್ಲಿ ಸಾಕಲಿಕ್ಕೆ ಆಗೋದಿಲ್ಲ, ಅದು ಆಚೆನೇ ಸಾಕಬೇಕು. ಸೊ ಅವಕ್ಕೆ ಮಿನಿಮಮ್ ಟೆಂಪರೇಚರ್ ಅನ್ನೋದು, ಅದೆಂಥ ದೇಸಿ ಕೋಳಿ ಆಗಿದ್ದರೂ ಇಲ್ಲ ಪಂದಿಗೆ ಬಿಡೋ ಕೋಳಿ ಆಗಿದ್ದರೂ ಕೂಡ ಮಿನಿಮಮ್ ಟೆಂಪ್ರೇಚರ್ ಇರಲೇಬೇಕು. ಮಿನಿಮಮ್ ಟೆಂಪ್ರೇಚರ್ ಇನ್ನೂ ಕಮ್ಮಿ ಆಯಿತು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗಿರ್ಬೋದು, ಉಸಿರಾಟದ ತೊಂದರೆ ಆಗಿರ್ಬೋದು, ಈ ಥರ ತೊಂದರೆಗಳು ನಾನಾ ರೀತಿ ತೊಂದರೆ ಬಂದೇನಾಗುತ್ತೆ, ಸಾಯೋದು ಗ್ಯಾರಂಟಿ. ಸೊ ಇದಕ್ಕೆ ಫೀಡು ಸೇರಿಸಿ ನಾನು ಹೇಳೋದಾದರೆ, ಫೀಡು ಕೋಳಿ ತೊಗೊಂಡಿರೋದೆಲ್ಲ ಸೇರಿಸಿ ಹೇಳೋದಾದರೆ ನಮಗೊಂದು 60,000, ಮಿನಿಮಮ್ 60,000 ಲಾಸ್ ಆಗಿರುತ್ತೆ. ಕೊರೆಯುವ ಚಳಿಯಲ್ಲಿ ಮನುಷ್ಯರೇ ಬದುಕುವುದು ಕಷ್ಟವಾಗುತ್ತಿದೆ. ನಮ್ಮ ರಕ್ಷಣೆಗೆ ನಾವು ಹೇಗೆ ಬೆಚ್ಚನೆಯ ವಾತಾವರಣ ಸೃಷ್ಟಿಸಿಕೊಳ್ಳುತ್ತೇವೋ ಹಾಗೆ ಕುರಿ ಕೋಳಿ ಪ್ರಾಣಿಗಳಿಗೂ ಬೆಚ್ಚನೆಯ ವಾತಾವರಣ ಸೃಷ್ಟಿಸಬೇಕು. ಇಲ್ಲವಾದರೆ ಚಳಿ ತಡೆಯಲಾಗದೆ ಉಸಿರಾಟ ತೊಂದರೆಯಾಗಿ ಸಾವನ್ನಪ್ಪುತ್ತವೆ. ಆದ್ದರಿಂದ ಬೆಂಕಿ ಅಥವಾ ವಿದ್ಯುತ್ ಬಲ್ಬ್ಗಳನ್ನು ಅಳವಡಿಸಿ ಶಾಖ ನೀಡಿ ಎಂದು ಪಶುಸಂಗೋಪನಾ ಇಲಾಖೆ ಉಪನಿರ್ದೇಶಕ ರಂಗಪ್ಪ ಸಲಹೆ ನೀಡಿದ್ದಾರೆ. ಯಾವುದೇ ಆಗಿರ್ಬೋದು, ಕುರಿ ಆಗಲಿ ಕೋಳಿ ಆಗಲಿ ಏನೇ ಆಗಲಿ. ಈಗ ಇನ್ನೂ ಒಂದು ಏನಾಗ್ತಂದರೆ, ಈಗ ಯಾವಾಗ ವಾತಾವರಣ ಸಡನ್ನಾಗಿ ಜಾಸ್ತಿ ಆಗೋದೆಲ್ಲ ಆದ ತಕ್ಷಣ ಒಂದೊಂದು ಸಾರಿ ಆ ಸ್ಟ್ರೆಸ್ಸಿಂದನೂ ಕಾಯಿಲೆಗಳು ಬರ್ತವೆ. ಸೊ ಅದನ್ನು ಫಸ್ಟು ನಾವು ಆ ವಾತಾವರಣಕ್ಕೆ ಅದನ್ನು ನಾವು ಸ್ವಲ್ಪ ಆ ಪ್ರಾಣಿ ಓನರ್ ಕೂಡ ಅದನ್ನು ಸ್ವಲ್ಪ ಬೆಚ್ಚಗಿರುವಂಗೆ ಮಾಡ್ಕೋಬೇಕಾಗುತ್ತೆ. ಮಿಕ್ಕಿದ್ದೇನೇ ಒಂದು ಕಾಯಿಲೆ ಬಂದ ತಕ್ಷಣ ಡಾಕ್ಟ್ರಿಗೆ ಹೇಳಬೇಕು. ತಾವು ಏನೀಗ ಕೋಳಿ ಬಗ್ಗೆ ಹೇಳಿದ್ರು ಅದು ಅಲ್ಲಿರೋ ಡಾಕ್ಟ್ರಿಗೆ ಹೇಳಿದರೆ ಗೊತ್ತಾಗ್ತಿತ್ತು ನಮಗೂ. ಈಗ ಅವ್ರು ಕಳಿಸ್ತೀವಿ, ಅಲ್ಲಿಗೆ ಕಳಿಸ್ಬಿಟ್ಟು ಅವ್ರ ಹತ್ರ ಮಾಹಿತಿ ತಗೊಂಡು ಅದು ಯಾವ ಥರ ಕಾಯಿಲೆಯಿಂದ ಸತ್ತಿದೆಯೋ ಅಂತ ತಿಳ್ಕೊಂಡು ಅದನ್ನು ನಾವು ಕ್ರಮ ತಗೊಳ್ತೀವಿ. KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.